ನಾನು ಇವತ್ತು ಮಾತಾಡ್ತಿರುವುದು ಗ್ರಾಮೀಣ ಅಭಿವೃದ್ಧಿ ಇಲಾಖೆಯಲ್ಲಿ ತಿಮಿಂಗಳ ತರ ತಿಂದು ತೇಗಿ ಭ್ರಷ್ಟಾಚಾರದ ಹಣದಲ್ಲಿ ಮಿಂದಿರುವಂತಹ ವ್ಯಕ್ತಿಗಳು. ಬಹುಮುಖ್ಯವಾಗಿ ರಾಯಚೂರು ಜಿಲ್ಲೆಯಲ್ಲಿ ಪ್ರಾಜೆಕ್ಟ್ ಡೈರೆಕ್ಟರ್ ಅಂದರೆ ಯೋಜನಾ ನಿರ್ದೇಶಕರು ಶರಣಬಸವ ರಾಜು. ಇವರು 2010ರಲ್ಲಿ ಸಿಂಧನೂರು ತಾಲೂಕಿಗೆ ಇಒ ಆಗಿ ಬರ್ತಾರೆ, ಅಂದರೆ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿ ಬರ್ತಾರೆ. ಇವರು ಮೂಲತಃ ಮಾತೃ ಇಲಾಖೆ ಸಹಕಾರಿ ಇಲಾಖೆ, ಆದರೆ ಇಲ್ಲಿ ನಿಯೋಜನೆ ಮೇರೆಗೆ ಬರ್ತಾರೆ, ಅಂದರೆ ಕನಿಷ್ಠ 5 ವರ್ಷ ಕೆಲಸ ಮಾಡಿ ಹೋಗೋಣ ಅಂತ. ಆದರೆ ಇಲ್ಲಿರುವಂತಹ ಹಾಳ ಅಗಲ ನೋಡಿ ಎಷ್ಟು ದುಡ್ಡು ಮಾಡ್ಬೋದು ಅನ್ನೋದು ಗೊತ್ತಾಗಿ ಇವರು ವಾಪಸ್ ಹೋಗುವಂತಹ ಇದಕ್ಕೆ ಬರೋದಿಲ್ಲ. ಇವತ್ತಿನ ಮೇನ್ ಟಾಪಿಕ್ ಇದು. ಇವರು ನಿಯೋಜನೆಯಾಗಿ 15 ವರ್ಷ ಆದ್ರೂ ವಾಪಸ್ ಮಾತೃ ಇಲಾಖೆಗೆ ಹೋಗ್ತಾ ಇಲ್ಲ. ಆದರೆ ಆ ಮಾತೃ ಇಲಾಖೆಯಲ್ಲಿ ಸತತವಾಗಿ ಅಧೀನ ಕಾರ್ಯದರ್ಶಿಗಳು ರಿಕ್ವೆಸ್ಟ್ ಮಾಡ್ಕೊತಿದ್ದಾರೆ, RDPR ಅವ್ರಿಗೆ ಲೆಟರ್ಗಳು ಮಾಡಿದ್ದಾರೆ. ಇತ್ತೀಚೆಗೆ ರೀಸೆಂಟಾಗಿ 2023ರಲ್ಲಿ ಒಂದು ಲೆಟ್ರ್ ಮಾಡಿದ್ದಾರೆ, 2025 ಒಂದು ಲೆಟ್ರ್ ಮಾಡಿದ್ದಾರೆ. ಆದ್ರೂ ಈ ಅಪ್ಪ ಸೀಟ್ನ ಬಿಟ್ಟು ಹಳ್ಳಾಡ್ತಿಲ್ಲ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.